Hello my dear students, myself Chaitra. This is Quantitechnic class. So next move on to the next problem. A car covers 150 kilometers in 2 hours and another car covers 100 kilometers in 100 minutes. Compare the speed of the two cars. ಒಂದು ಕಾರ್ ಇದೆ, ಆ ಕಾರ್ ಏನು ಮಾಡುತ್ತೆ ಅಂದರೆ 150 ಕಿಲೋಮೀಟರ್ನ 2 ಅವರ್ಸಲ್ಲಿ ಕವರ್ ಮಾಡುತ್ತೆ. ಮತ್ತು ಅನದರ್ ಕಾರು 100 ಕಿಲೋಮೀಟರ್ಸ್ನ 100 ಮಿನಿಟ್ಸಲ್ಲಿ ಕವರ್ ಮಾಡುತ್ತೆ. ಸೊ ನಾವೇನು ಮಾಡಬೇಕು, ಕಂಪೇರ್ ದಿ ಸ್ಪೀಡ್ ಆಫ್ ಟೂ ಕಾರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್, ಫಸ್ಟು ನಾವೇನು ಮಾಡೋಣ ಅಂದರೆ ಫಸ್ಟು ಕಾರು ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಡಿಸ್ಟೆನ್ಸ್ ಕವರ್ಡ್ ಬೈ ಫಸ್ಟ್ ಕಾರ್ ಇನ್ 2 hours. ಸೊ ಇಲ್ಲಿ 1 ಅವರ್ಗೆ 60 ಮಿನಿಟ್ಸ್ ಆದರೆ 2 ಅವರ್ಸ್ಗೆ ಎಷ್ಟಂತ ಫಸ್ಟ್ ಫೈಂಡ್ ಔಟ್ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 2 × 60 ಡಿವೈಡೆಡ್ ಬೈ 1. ಸೊ 260 is 120 divided by 1. So 120 minutes. ಇಲ್ಲಿ 120 minutes in 150 ಕಿಲೋಮೀಟರ್. ನೆಕ್ಸ್ಟ್ ಏನು ಮಾಡಿ ಅಂದರೆ ಡಿಸ್ಟೆನ್ಸ್ ಕವರ್ಡ್ ಪರ್ ಮಿನಿಟ್ಸ್. ಸೊ 1 ಮಿನಿಟ್ಗೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡಿ. ಡಿಸ್ಟೆನ್ಸ್ ಕವರ್ಡ್ ಪರ್ ಮಿನಿಟ್ಸ್. ಇಲ್ಲಿ 120 ಮಿನಿಟ್ಸ್ಗೆ 150 ಕಿಲೋಮೀಟರ್ ಆದರೆ 1 ಮಿನಿಟ್ಗೆ ಎಷ್ಟು ಕವರ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 1 × 150 ಡಿವೈಡೆಡ್ ಬೈ 120. ಸೊ 1.25 ಕಿಲೋಮೀಟರ್. ನೆಕ್ಸ್ಟು ಡಿಸ್ಟೆನ್ಸ್ ಕವರ್ಡ್ ಬೈ ಸೆಕೆಂಡ್ ಕಾರ್. ಡಿಸ್ಟೆನ್ಸ್ covered by second car in 100 minutes. 100 minutes equal to 100 kilometers. ಸೊ ನಾವು ಇಲ್ಲಿ ಏನಂದರೆ ನಮಗೆ ಫಸ್ಟ್ ಒನ್ನಲ್ಲಿ ಏನು ಮಾಡಿದ್ದಾರೆ 2 ಅವರ್ಸ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ನಲ್ಲಿ ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಿದ್ವಿ, ಮಿನಿಟ್ಸ್ಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಮಗೆ ಸೆಕೆಂಡ್ ಒನ್ಗೆ ನಮಗೆ ಮಿನಿಟ್ಸ್ನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇಲ್ಲಿ 100 ಕಿಲೋಮೀಟರ್ಸ್ ಇನ್ 100 ಮಿನಿಟ್ಸ್ ಅಂತ ನಮಗಿಲ್ಲಿ ಆಲ್ರೆಡಿ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಡಿಸ್ಟೆನ್ಸ್ ಕವರ್ಡ್ ಬೈ ಪರ್ ಮಿನಿಟ್. ಡಿಸ್ಟೆನ್ಸ್ ಕವರ್ಡ್ ಬೈ ಪರ್ ಮಿನಿಟ್ನ ಫೈಂಡ್ ಔಟ್ ಮಾಡೋಣ. ಡಿಸ್ಟೆನ್ಸ್ ಕವರ್ಡ್ ಪರ್ ಮಿನಿಟ್ಸ್. ಇದು ಸೆಕೆಂಡ್ ಕಾರಿಂದು. ಇಲ್ಲಿ 100 ಮಿನಿಟ್ಸ್ಗೆ
100 ಕಿಲೋಮೀಟರ್ ಆದರೆ 1 ಮಿನಿಟ್ಗೆ ಎಷ್ಟು? ಸೊ ಆ್ಯಸ್ ದ ಸೇಮ್ ಆ್ಯಸ್ ಇಟ್ ಈಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ 100 into 1 divided by 100 equals 1 kilometer. So ಇಲ್ಲಿ therefore the speed of ratio 1.25 is to 1 or 1.25 divided by 1. So this is the answer. Next one question. A bike covers 50 kilometers in 2 hours and another bike covers 40 kilometers in 80 minutes. Compare the speed. Solution. So first ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಫಸ್ಟ್ ಬೈಕ್ ಇನ್ 2 ಅವರ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಅವರ್ಸಲ್ಲಿದೆ, ಅದನ್ನು ನಾವೇನು ಮಾಡಬೇಕು, ಮಿನಿಟ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಪ್ರಾಬ್ಲಮ್ ಅರ್ಥ ಆಯ್ತಾ? ಇಲ್ಲಿ ಒಂದು ಬೈಕು 50 ಕಿಲೋಮೀಟರ್ 2 ಅವರ್ಸಲ್ಲಿದೆ, ಮತ್ತು ಸೆಕೆಂಡ್ ಬೈಕು 40 ಕಿಲೋಮೀಟರ್ಸು 80 ಮಿನಿಟ್ಸಲ್ಲಿ ಸೊ ಕವರ್ ಮಾಡುತ್ತೆ. ನಾವು ಈ ಸ್ಪೀಡನ್ನ ಕಂಪೇರ್ ಮಾಡಬೇಕು. ಫಸ್ಟು ಡಿಸ್ಟೆನ್ಸ್ ಕವರ್ಡ್ ಬೈ ಫಾಸ್ಟ್ ಬೈಕ್ ಇನ್ 2 hours. ಸೊ ಇಲ್ಲಿ ಫಸ್ಟು ಮಿನಿಟ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 1 hourಗೆ 60 ಮಿನಿಟ್ಸ್ ಆದರೆ 2 hours ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ 2 into 60 divided by 120 minutes equal to 50 kilometers. Next distance covered per minute. Distance covered per minute. ಸೊ ಇಲ್ಲಿ 1 ಮಿನಿಟ್ಸ್ಗೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡಿ. ಸೊ ಇಲ್ಲಿ 120 ಮಿನಿಟ್ಸ್ ಈಕ್ವಲ್ ಟು 50 ಕಿಲೋಮೀಟರ್ಸ್ ಅಲ್ವಾ? ಸೊ ನಾವು ಇಲ್ಲಿ 1 ಮಿನಿಟ್ಸ್ಗೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 1 into 50 divided by 120. ಸೊ 0.42 ಕಿಲೋಮೀಟರ್ಸ್. ಸೊ ನೆಕ್ಸ್ಟು ಸೆಕೆಂಡ್ ಬೈಕ್ದು ಕ್ಯಾಲ್ಕುಲೇಟ್ ಮಾಡಿ. ಡಿಸ್ಟೆನ್ಸ್ ಕವರ್ಡ್ ಬೈ second bike in 80 minutes equal to ಎಷ್ಟಕ್ಕೆ ಈಕ್ವಲು? ಸೊ 40 ಕಿಲೋಮೀಟರ್ಸ್. ಸೊ ಇಲ್ಲಿ ನಾವು ಮಿನಿಟ್ಸ್ನ ಫೈಂಡ್ ಔಟ್ ಮಾಡೋ ಆಗಿಲ್ಲ, ಯಾಕೆಂದರೆ ಆಲ್ರೆಡಿ ಇದು ಮಿನಿಟ್ಸಲ್ಲಿದೆ. ಸೊ ನೆಕ್ಸ್ಟು ಡಿಸ್ಟೆನ್ಸ್ ಪರ್ ಅಂದರೆ 1 ಮಿನಿಟ್ಸ್ಗೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಡಿಸ್ಟೆನ್ಸ್ ಕವರ್ಡ್ ಪರ್ ಮಿನಿಟ್. ಇಲ್ಲಿ
80 ಮಿನಿಟ್ಸು ಈಕ್ವಲ್ ಟು 40 ಕಿಲೋಮೀಟರ್ಸ್ ಅಂದರೆ 1 ಮಿನಿಟ್ಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 1 ಇಂಟು 40 ಡಿವೈಡೆಡ್ ಬೈ 80, 1 ಇಂಟು 40 ಡಿವೈಡೆಡ್ ಬೈ 80 ಈಕ್ವಲ್ಸ್ 0.5 ಕಿಲೋಮೀಟರ್ಸ್. ಕಿಲೋಮೀಟರ್ಸ್ ಅಲ್ಲ. ಸೊ ರೇಷಿಯೋ ಎರಡನ್ನೂ ಕಂಪೇರ್ ಮಾಡಿದ್ರೆ 0.4 ಟು ಫಸ್ಟ್ ಬೈಕು ಈಸ್ಟು 0.5 ಕಿಲೋಮೀಟರ್. ನೆಕ್ಸ್ಟ್ ಟೈಪ್ ಕ್ವಶನ್, ಥರ್ಡ್ ಒನ್. ಇಫ್ A is to B equals 2 is to 3, B is to C equals 3 is to 8, C is to D equals 8 is to 5, find the ratio between A is to D. ಇಲ್ಲಿ A is to B equal to 2 is to 3 ಇದೆ. ನೆಕ್ಸ್ಟು B is to C equal to 3 is to 8 ಇದೆ. ನೆಕ್ಸ್ಟು C is to D equal to 8 is to 5 ಇದೆ. ನಾವು A ಮತ್ತು D ನಡುವೆ ಇರೋ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್, ಇಲ್ಲಿ ಏನು ಮಾಡಿ, ಎಲ್ಲದನ್ನು ಪ್ರಾಬ್ಲಮಲ್ಲಿ ತಗೊಳ್ಳಿ, ಡಿವೈಡೆಡ್ ಬೈ ರೂಪದಲ್ಲಿ ತಗೊಳ್ಳಿ. A ಡಿವೈಡೆಡ್ ಬೈ B equals 2 divided by 3. Next to B divided by C equals 3 divided by 8. Next to C divided by D equals 8 divided by 5. So next to A divided by D equals question mark. So ಇಲ್ಲಿ ನಮಗೆ A ಡಿವೈಡೆಡ್ ಬೈ ಡಿ ಬರಬೇಕಂದ್ರೆ A ಡಿವೈಡೆಡ್ ಬೈ ಬಿ ಇಂಟು ಬಿ ಡಿವೈಡೆಡ್ ಬೈ ಸಿ ಇಂಟು ಸಿ ಡಿವೈಡೆಡ್ ಬೈ ಡಿನ ಮಾಡಬೇಕು. ಸೊ ಇಲ್ಲಿ ಎ ಬಿ ಅಂದರೆ 2 ಡಿವೈಡೆಡ್ ಬೈ 3 ಇಂಟು ಬಿ ಡಿವೈಡೆಡ್ ಬೈ ಸಿ ಅಂದರೆ 3 ಡಿವೈಡೆಡ್ ಬೈ 8. ನೆಕ್ಸ್ಟು ಇಂಟು ಸಿ ಡಿವೈಡೆಡ್ ಬೈ ಡಿ ಅಂದರೆ 8 ಡಿವೈಡೆಡ್ ಬೈ 5. ಸೊ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡಿ 8 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ರಿಮೈನಿಂಗ್ ಉಳಿಯೋದು 2 ಡಿವೈಡೆಡ್ ಬೈ 5. ಸೊ ದಿಸ್ ಈಸ್ ದಿ ಆನ್ಸರ್. ನೆಕ್ಸ್ಟು, ಇಫ್ ಎ ಈಸ್ ಟು ಬಿ equals 2 is to 5, B is to C equals 5 is to 7, C is to D equals 7 is to 8. ಇಲ್ಲಿ find the ratio between A and D. ಇಲ್ಲಿ A is to B 2 is to 5 ಆಗಿದೆ. ನೆಕ್ಸ್ಟು B is to C ರೇಷಿಯೋ 5 is to 7 ಇದೆ. C is to D 7 is to 8 ಇದೆ. ಸೊ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಪ್ರಾಬ್ಲಮ್ ರೀತಿ ಎ ಇಸ್ ಟು ಡಿನ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್, ಇಲ್ಲಿ ಆ್ಯಸ್ ಇಟ್ ಈಸ್ ಪ್ರಾಬ್ಲಮಲ್ಲಿ ಏನೇನಿದೆ ಎಲ್ಲ ತಗೊಳ್ಳಿ. ಇಲ್ಲಿ ಈಸ್ ಟೂನಲ್ಲಿದೆ, ಸೊ ನಾವು ಡಿವೈಡೆಡ್ ಬೈ ರೂಪಕ್ಕೆ ತಗೊಳ್ಳಿ. ಎ ಡಿವೈಡೆಡ್ ಬೈ ಬಿ equals 2 divided by 5, B divided by C equals 5 divided by 7. Next C divided by D equals 7 divided by 8. Next to A divided by D equals question mark. ಸೊ ಇಲ್ಲಿ ನಮಗೆ A divided by D ಬೇಕು ಅಂದರೆ ಎಲ್ಲದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. A divided by B into B divided by C into C divided by D.
ಸೊ ಇಲ್ಲಿ 2 ಡಿವೈಡೆಡ್ ಬೈ 5 ಇಂಟು 5 ಡಿವೈಡೆಡ್ ಬೈ 7 ಇಂಟು 7 ಡಿವೈಡೆಡ್ ಬೈ 8. ಸೊ ಎ ಡಿವೈಡೆಡ್ ಬೈ ಬಿ ಇಂಟು 5 ಬಿ ಡಿವೈಡೆಡ್ ಬೈ ಸಿ ಇಂಟು ಸಿ ಡಿವೈಡೆಡ್ ಬೈ ಡಿ. ಇಲ್ಲಿ 5 ಕ್ಯಾನ್ಸಲ್ ಆಗುತ್ತೆ, 7 ಕ್ಯಾನ್ಸಲ್. ಸೊ ನೆಕ್ಸ್ಟ್ ಉಳಿಯೋದು 2 ಡಿವೈಡೆಡ್ ಬೈ 8 ಈಸ್ ದ ಆನ್ಸರ್.